ಮೊಬೈಲ್ ನೀಡಿಲ್ಲ ಎಂದು ಬ್ಯಾಟ್ನಿಂದ ಹೊಡೆದ ಬಾಲಕ ಮುಂದೆ ಆಗಿದ್ದೇನು? ಮಕ್ಕಳಿಗೆ ಮೊಬೈಲ್ ನೀಡುವ ಪೋಷಕರಿಗಂತೂ ತಜ್ಞರು ಎಚ್ಚರಿಕೆಯನ್ನ ನೀಡುತ್ತಲೇ ಇರ್ತಾರೆ. ಎಂದು ಮೊಬೈಲ್ ನೀಡಿಲ್ಲ ಅನ್ನೋ ಕಾರಣಕ್ಕೆ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳುವುದು, ಊಟ ತಿಂಡಿ ತಿನ್ನದೆ ಇರುವುದು, ಹೀಗೆ ಇಂತಹ ಅಭ್ಯಾಸಗಳು ಹೆಚ್ಚಾಗಿವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಮೊಬೈಲ್ ಫೋನ್ ಸಿಕ್ಕಿಲ್ಲ ಎಂಬ ಕಾರಣಕ್ಕೆ ಸಣ್ಣ ವಯಸ್ಸಿನ ಬಾಲಕನೊಬ್ಬ ತನ್ನ ತಾಯಿಗೆ ಬ್ಯಾಟ್ನಿಂದ ಹೊಡೆದ ಘಟನೆಯೊಂದು ನಡೆದಿದೆ. ಸದ್ಯ ಈ ಆಘಾತಕಾರಿ ವಿಡಿಯೋ ಭಾರಿ ವೈರಲ್ ಆಗಿತ್ತು. ಸಾಮಾಜಿಕ ಮಾಧ್ಯಮ ಬಳಕೆದಾರರನ್ನ ದಿಗ್ಭ್ರಮೆಗೊಳಿಸಿದೆ. ಇತ್ತೀಚೆಗೆ ಮೊಬೈಲ್ ಗೀಳು ಅನ್ನೋದು ಹೆಚ್ಚಾಗಿದೆ. ಅದರಲ್ಲೂ ಮಕ್ಕಳಿಗೆ ಮೊಬೈಲ್ ನೀಡುವ ಪೋಷಕರಿಗಂತೂ ತಜ್ಞರು ಎಚ್ಚರಿಕೆಯನ್ನ ನೀಡುತ್ತಲೇ ಇರ್ತಾರೆ. ಇನ್ನು ಮೊಬೈಲ್ ನೀಡಿಲ್ಲ ಎನ್ನೋ ಕಾರಣಕ್ಕೆ ಮಕ್ಕಳು ಆತ್ಮಹತ್ಯೆ ಸಹ ಮಾಡಿಕೊಳ್ತಾ ಇದ್ದಾರೆ. ಮೊಬೈಲ್ ಫೋನ್ ನೀಡಿಲ್ಲ ಎಂಬ ಕ್ಷುಲ್ಲಕ ಕಾರಣಕ್ಕೆ ಬಾಲಕನು ತನ್ನ ತಾಯಿಗೆ ಬ್ಯಾಟ್ನಿಂದ ಬಲವಾಗಿ ಹೊಡೆದಿದ್ದಾನೆ. ಇದರಿಂದ ತಾಯಿಯು ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಬಳಕೆದಾರರನ್ನ ಅಚ್ಚರಿಗೆ ಒಳಪಡಿಸಿದೆ. ಮಕ್ಕಳಿಗೆ ಫೋನ್ ನೀಡುವ ಪೋಷಕರು ಈಗ 100 ಬಾರಿ ಯೋಚನೆ ಮಾಡಬೇಕು ಎಂದು ಹಲವಾರು ಮಂದಿ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಮಕ್ಕಳಲ್ಲಿ ಇಂದು ಮೊಬೈಲ್ ದಾಸತ್ವ ಅನ್ನೋದು ಅಷ್ಟರ ಮಟ್ಟಿಗೆ ಜಾಸ್ತಿಯಾಗಿದೆ. ವೈರಲ್ ಆಗುತ್ತಿರುವ ದೃಶ್ಯದಲ್ಲಿ ಮಹಿಳೆಯೊಬ್ಬರು ನೆಲದ ಮೇಲೆ ಕುಳಿತು ಮೊಬೈಲ್ ನಲ್ಲಿ ಮಾತನಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಪುಟ್ಟ ಬಾಲಕ ತಾಯಿಯ ಹಿಂದೆ ಬ್ಯಾಟ್ ಹಿಡಿದುಕೊಂಡು ಎದ್ದಕ್ಕಿದ್ದಂತೆ ತಾಯಿ ತಲೆಗೆ ಜೋರಾಗಿ ಹೊಡೆಯುತ್ತಾನೆ. ಪೆಟ್ಟಿನ ಪರಿಣಾಮಕ್ಕೆ ತಾಯಿ ತಕ್ಷಣವೇ ನೆಲಕ್ಕೆ ಕುಸಿದು ಪ್ರಜ್ಞೆ ಕಳೆದುಕೊಳ್ತಾಳೆ. ಮಹಿಳೆ ತಕ್ಷಣವೇ ಕುಸಿದು ಬೀಳ್ತಾಳೆ. ಆದ್ರೆ ಹುಡುಗ ತನ್ನ ಕೈಯಿಂದ ಫೋನ್ ತೆಗೆದುಕೊಂಡು ಶಾಂತವಾಗಿ ಅದನ್ನ ಬಳಸಲು ಕುಳಿತುಕೊಳ್ತಾನೆ. ಈ ಗೊಂದಲದ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದಂತೆ ಹಲವು ಪ್ರತಿಕ್ರಿಯೆಗಳು ಬಂದಿವೆ. ನೆಟ್ಟಿಗರೊಬ್ಬರು ಮಾನವೀಯತೆ ಮರೆಸಿದ ಮೊಬೈಲ್ ಮಾನವ ಸಂಬಂಧಗಳಿಗಿಂತ ಫೋನ್ ಹೆಚ್ಚು ಮುಖ್ಯವಾದದ್ದು ಎಂದು ಬರೆದಿದ್ದಾರೆ. ಮತ್ತೊಬ್ಬರು ತಾಯಿಗೆ ಹೊಡೆದಿದ್ದಕ್ಕಿಂತ ಹೆಚ್ಚಾಗಿ ಆ ಘಟನೆಯ ನಂತರ ಮಗು ವರ್ತಿಸಿದ ರೀತಿ ನಿಜಕ್ಕೂ ಬೇಸರ ತರಿಸಿದೆ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ.